ನೀಟಾಗಿ ಕವರ್ ಮಾಡ್ರಿ. ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ ಜೀವನ್ KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ನಾವು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಬೆಸ್ಕಾಂ ಜಾಗೃತ ದಳದ ಕಚೇರಿಯ ಮುಂಭಾಗ ನಿಂತಿದ್ದೀವಿ. ಕಳೆದ 3-4 ದಿನದ ಹಿಂದೆ ಏನು AWE ಬಸವರಾಜಯ್ಯನವರು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ. ಅದು ಇದೇ ಕಚೇರಿಯಲ್ಲಿ ಅವ್ರು ಕೂತ್ಕೊಳ್ಳುವಂತಹ ಚೇರ್ನಲ್ಲೇನೆ ಏನು ಸುಮಾರು 15 ಲಕ್ಷ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿರುವಂಥದ್ದು. ಏನು ಕರೆಂಟ್ ಕನೆಕ್ಷನ್ನಲ್ಲಿ ಯಾರೋ ಒಬ್ಬರು ಅಪಾರ್ಟ್ಮೆಂಟ್ಗೆ ಕನೆಕ್ಷನ್ ತೊಗೊಂಡಿರ್ತಾರೆ. ಆದರೆ ಅವರು ಕನೆಕ್ಷನ್ ತೊಗೊಳೋದಕ್ಕಿಂತ ಹೆಚ್ಚು ವಿದ್ಯುತ್ ಬಳಸಿದ್ದಾರೆ ಅಂತ ಹೇಳಿ ಇವರು ಯಾವುದೇ ರೀತಿಯ ನೋಟಿಸು ಕೊಡದೆ ಸುಮಾರು 60ರಿಂದ 65 ಲಕ್ಷ ನೀವು ಬಾಕಿ ಕಟ್ಟಬೇಕು ಅಂತ ಹೇಳಿ ಅವ್ರಿಗೆ ದಿಢೀರಂತ ಒಂದು ನೋಟಿಸ್ ಕೊಟ್ಬಿಡ್ತಾರೆ. ಅವರು ಗಾಬರಿ ಬಿದ್ದು ಪಾಪ ಏನಿದು 65 ಲಕ್ಷ ಎಲ್ಲಿಂದ ತಂದು ಕಟ್ಟೋಕ್ಕಾಗುತ್ತೆ ಅಂತ ಹೇಳಿ ಇವ್ರ ಹತ್ರ ಬಂದು ಏನು ಬಸವರಾಜಯ್ಯರ ಹತ್ರ ಬಂದು ಮಾತಾಡಿದಾಗ ಒಂದು ಕೆಲಸ ಮಾಡಿ, ನೀವು 65 ಲಕ್ಷ ಬೇಡ 18 ಲಕ್ಷ ನನಗೆ ಲಂಚ ಕೊಟ್ಬಿಡಿ, ಯಾವುದೇ ಸಮಸ್ಯೆ ಇಲ್ದಂಗೆ ನಾನು ನಿಮಗೆ ಪರಿಹರಿಸ್ತೀನಿ ಅಂತ ಹೇಳ್ತಾರೆ. ಏಕಾಏಕಿ 65 ಲಕ್ಷದಿಂದ 18 ಲಕ್ಷಕ್ಕೆ ಬಂದಾಗ ಎಂಥವ್ರಿಗೆ ಆಗಲಿ ಒಂದು ರೀತಿ ಗಾಬರಿ ಆಗುತ್ತಲ್ಲ, ಏನಿಲ್ಲ 18 ಲಕ್ಷಕ್ಕೆ ಹೆಂಗೆ ಸರಿ ಹೋಗುತ್ತೆ. ಅವರು ಯೋಚನೆ ಮಾಡಿದ್ದಾರೆ, ಈಗ ಇದೇನೋ ಇಲ್ಲಿ ಮೋಸ ಇದೆ ಅಂತೇಳಿ ಲೋಕಾಯುಕ್ತರಿಂದ ಸಂಪರ್ಕ ಮಾಡಿ ಲೋಕಾಯುಕ್ತರಿಗೆ ದೂರು ಕೊಟ್ಟು ಅವ್ರನ್ನ ಟ್ರ್ಯಾಪ್ ಮಾಡಿಸಿರುವಂಥದ್ದು. ಇದನ್ನು ಮುಂದಕ್ಕೆ ನಾನು ಹೇಳ್ತೀನಿ, KRS ಪಕ್ಷ ಈ ರೀತಿಯಾದಂಥ ಭ್ರಷ್ಟಾಚಾರ ಮಾಡುವಂತಹ ಸರ್ಕಾರಿ ಅಧಿಕಾರಿಗಳಿಗೆ ಏನು ನಾಗರಿಕ ಸನ್ಮಾನ ಮಾಡ್ತಾ ಇದೆ, ಇವತ್ತು ಅವರ ಕಚೇರಿಗೆ ಹೋಗಿ ಅವ್ರು ಎಲ್ಲಿ ಕೂತ್ಕೊತಿದ್ರು ಆ ಸೀಟಲ್ಲಿದ್ದರೆ ಅವ್ರಿಗೊಂದು ಸನ್ಮಾನ ಮಾಡಿಬಿಟ್ಟು ಅವರು ಇನ್ನೂ ಗನ್ನಂದಾರಿ ಕೆಲಸಗಳು ಅವ್ರದ್ದಿದೆ ಸುಮಾರು, ಅದನ್ನು ಮುಂದೆ ಹೇಳ್ತೀನಿ. ಬನ್ನಿ ಬನ್ನಿ ಹೋಗೋಣ. ಮುಂದೆ ಹೋಗೋ, ಮುಂದೆ ಹೋಗಿ ಅವ್ರ ಸೀಟ್ ಗೊತ್ತಲ್ವಾ? 2021ರಲ್ಲೇ ಅವ್ರ ಮೇಲೆ ಒಂದು ದೂರನ್ನು ದಾಖಲಿಸಿರ್ತಾರೆ. ಕೇವಲ ಲೋಕಾಯುಕ್ತಗಲ್ಲ, ಮುಖ್ಯಮಂತ್ರಿಗಳಿಂದ ಹಿಡಿದು ಮುಖ್ಯಮಂತ್ರಿಗಳಿಗೆ, ಲೋಕಾಯುಕ್ತರಿಗೆ ಮತ್ತೆ ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರುಗಳಿಗೆಲ್ಲ ಬೆಸ್ಕಾಂನ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಗಳಿಗೂ ಇವ್ರ ಮೇಲೆ ದೂರನ್ನು ಸಲ್ಲಿಸಿರ್ತಾರೆ. ಕೆಲವು ಮುನ್ನೇಗೌಡ ಅನ್ನೋರು, ಅದು ಪತ್ರಿಕೆಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬಂದಿದೆ. ಅದೇ ರೀತಿ ಓಸಿನೇ ನಕಲಿ ಮಾಡಿದ್ದಾರೆ ಅಂತಲೂ ಸಹ ಆಗಿದೆ. ಈ ರೀತಿಯಾಗಿ ಒಟ್ಟಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲಿದೆ ಅಂದ್ರೆ ಅದು ಬೆಸ್ಕಾಂನಲ್ಲೇ ತುಂಬಿ ತುಳುಕ್ತಾ ಇದೆ. ಇವತ್ತು ಬಂದಿಲ್ವಾ ಏನು ಅವರು ಜೈಲಲ್ಲಿ ಇದ್ದಾರಾ ಅಥವಾ ಎಲ್ಲಿದ್ದಾರೆ? ಅವ್ರ ಸೀಟ್ ಯಾವುದು? ಅದು ನೆಕ್ಸ್ಟ್ ಇದು ಬಸವರಾಜಯ್ಯವರು ಕೂತ್ಕೊತಿದ್ದಂಥ ಸೀಟು. ಈಗ ಒಂದು ನಾಗರಿಕರ ಸನ್ಮಾನವನ್ನು ಭಾರಿ ಗನಂದಾರಿ ಕೆಲಸ ಮಾಡಿದ್ದೀರಾ ಅಂತ ಹೇಳಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತ ಹೇಳಿ KRS ಪಕ್ಷ ತೀರ್ಮಾನ ಮಾಡಿದೆ. ಈ ರೀತಿಯಾಗಿ ಯಾರ್ಯಾರು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರ್ತಾರೋ ಅವ್ರಿಗೆ, ಏಕೆಂದ್ರೆ ಸರ್ಕಾರ ನೇಮಕ ಮಾಡಿರುವಂತದ್ದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಅಂತ ಹೇಳಿ ಏನ್ ಹೇಳಿ ಸರ್? ಕೊಡಿ ಮಾಡಬಾರ್ದು ಅಂತ ಯಾವ್ದು ಆದೇಶ ಇಲ್ಲ. ಕೊಡಿ, ಶಾಲು ಪೇಟ ಕೊಡಿ, ಆದೇಶ ಏನಾದ್ರು ಇದ್ರೆ ಕೊಡಿ ಸರ್. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಲಂಚ ತಗೋತಾರೆ. ಅವ್ರು ಮಾಡ್ಬೋದಾ 15 ಲಕ್ಷ ಲಂಚ ತಗೊಳ್ಳೋದು? ಮಾಡ್ಬೋದು, ಕೇಳ್ಬೇಕು ನಾವು. ಹೌದು, ನಾವು ಇದನ್ನ ಮಾಡೋದಿದೆ, ಮಾಡಿದಾರಲ್ಲ ಅದಕ್ಕೆ ನಾವು ಮಾಡ್ತಾ ಇದೀವಿ. ಈಗ ಬರ್ತೀವಿ, ಬನ್ನಿ ಒಂದೇ ಒಂದು ನಿಮಿಷ ಆಗೋಯ್ತು. ಹೌದು ಗವರ್ಮೆಂಟ್ ಆಫೀಸ್, ಗವರ್ಮೆಂಟ್ ಆಫೀಸ್ ಅಲ್ಲೇ ನಾವು ಲೈವ್ ಮಾಡ್ತಾ ಇರೋದು. ಬನ್ನಿ ಒಂದು ಫೋಟೋ ತೆಗೀರಪ್ಪ, ಬನ್ನಿ. ಅಲ್ಲ ಇನ್ ಮುಂದಕ್ಕಾದ್ರೂ ಫೋಟೋ ಬನ್ನಿ ನೋಡದೆ ಇಲ್ಲಿ ಬನ್ನಿ ಸರಿ. ಈ ರೀತಿ
ನಾಗರಿಕ ಸನ್ಮಾನ ಇವತ್ತು ಯಾರು 15 ಲಕ್ಷ ಲಂಚ ಪಡಿಬೇಕಾದ್ರೆ ಇದೇ ಕಚೇರಿಯಲ್ಲೇ ಇಲ್ಲೇ ಕೂತು 15 ಲಕ್ಷ ಪಡಿತಾ ಇದ್ರು, ಅವರನ್ನ ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು. ದಯಮಾಡಿ ನಾವು ಸರ್ಕಾರಿ ನೌಕರರಿಗೆ ನಾವು ಹೇಳ್ತೀವಿ, ಬೇಡ್ರಪ್ಪ, ಸರ್ಕಾರ ಕೊಡೋ ಸಂಬಳದಲ್ಲಿ ಜೀವನ ಮಾಡಿ. ನಂಗೆ ಸರ್ಕಾರ ಕೊಡುವಂತಹ ಸಂಬಳದಲ್ಲಿ, ಯಾಕೆಂದ್ರೆ ಇವತ್ತು ಕೈ ತುಂಬಾ ಸಂಬಳ ಕೊಡ್ತಾ ಇದೆ, ಕಮ್ಮಿ ಕೊಡ್ತಾ ಇಲ್ಲ. ಯಾವುದೇ ಅಧಿಕಾರಿಗಳಿಗಾದ್ರೂ ಇವತ್ತು ಸರ್ಕಾರ ಕೈ ತುಂಬಾ ಸಂಬಳ ಕೊಡ್ತಾ ಇದೆ. ಇವತ್ತು ಆರಾಮಾಗಿ ಜೀವನ ನಡೆಸಬಹುದು. ಅವ್ರ ಮಕ್ಕಳಿಗೆ ಒಳ್ಳೆಯ ಶಾಲೆಗೆ ಸೇರಿಸಿ, ಊಟ ಕೊಟ್ಟು, ತಿಂಡಿ ಕೊಟ್ಟು, ಬಟ್ಟೆ ಕೊಡಿಸಿ ಎಲ್ಲವೂ ಮಾಡಿದ್ರು ನಾವು ಸುಖದಿಂದ ಸಂಸಾರ ಮಾಡ್ಬೋದು. ಆದ್ರೆ ಈ ಪಾಪಿಗಳು ಇವತ್ತು ಲಂಚಕ್ಕೆ ಕೈ ಒಡ್ಡಿ 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 ಇವತ್ತು ರಾಜ್ಯವನ್ನ ಭ್ರಷ್ಟಾಚಾರದಲ್ಲಿ 3ನೇದು 4ನೇದು ಸ್ಥಾನಕ್ಕೆ ತಂದಿರಿಸ್ಬಿಟ್ಟಿದ್ದಾರೆ. ಯಾರು ಉಪ ಲೋಕಾಯುಕ್ತರು ಹೇಳ್ತಾ ಇರ್ತಾರೆ, ಇವತ್ತು ರಾಜ್ಯ 5ನೇದೋ 6ನೇದೋ ಸ್ಥಾನದಲ್ಲಿ ಇದೆಯಂತೆ ಭ್ರಷ್ಟಾಚಾರದಲ್ಲಿ. ಯಾಕೆ? ಇಂತಹ ಕಲೀಮರಿಂದ ಇವತ್ತು ರಾಜ್ಯದ ಜನರ ತೆರಿಗೆ ಹಣವನ್ನ, ರಾಜ್ಯದ ಜನರನ್ನ ಯಾವ ರೀತಿಯಾಗಿ ಸುಲಿಗೆ ಮಾಡ್ತಾ ಇದ್ದಾರೆ ಈ ಪಗಾರವರು ಅಂದ್ರೆ ಸರ್ಕಾರದ ಹೆಸರು ಹೇಳ್ಕೊಂಡು. ಇವತ್ತು ಅತಿ ಹೆಚ್ಚು ಭ್ರಷ್ಟಾಚಾರ ಎಲ್ಲಿದೆ ಅಂದ್ರೆ ಬೆಸ್ಕಾಂನಲ್ಲಿ. ಒಂದು TC ಹಾಕ್ಬೇಕು ಅಂದ್ರೆ ದೇವರಾಜ್ ಅವರು ಹೇಳ್ತಾ ಇದ್ರು, TC ಚೆನ್ನಾಗೇ ಇರುತ್ತಂತೆ, ಇದಕ್ಕಿದಂಗೆ TC ತಂದು ಬಿಡ್ತಾರಂತೆ. ಇಲ್ಲ, ಅದೇನೋ ಡ್ಯಾಮೇಜ್ ಆಗಿದೆ, ತಗೋ ಬಿಲ್ ಮಾಡು, ಹೊಸ TC ಹಾಕ್ಸು. ಇದು ಈ ವಿಚಾರದಲ್ಲಂತೂ ನನ್ ನಿಜವಾಗ್ಲೂ ಕೇವಲ ಇದು ಇದರಿಂದ ಇವರು ಸಿಗಾಕೊಂಡಿರುವಂತದ್ದು. ಆದ್ರೆ ಧೈರ್ಯ ಮಾಡಿದ್ದಾರೆ. ಇವತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೂರದಾರರು, ಧೈರ್ಯ ಮಾಡಿ ಲೋಕಾಯುಕ್ತರ ಕಚೇರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇವ್ರನ್ನ ಟ್ರ್ಯಾಕ್ ಮಾಡಿಸಿರುವಂತದ್ದು ಉದಾಹರಣೆಗಳು 100 ಇದಾವೆ. ಇಲ್ಲಿ ಪೇಪರ್ 2021 ಒಂದು ದೂರು ನೋಡಿ, ಪತ್ರಿಕೆಗಳು ಬಂದಿರೋದ್ರಲ್ಲ, ಇನ್ನೊಂದು ಇತ್ತಲ್ಲ ಅದು ಕೂಡ ನಕಲಿ ಓಸಿ ಕೊಟ್ಟು ಸಂಪರ್ಕ ಕೊಟ್ಟಿದ್ದಾರೆ. ಇದನ್ನ ಯಾರು? ಇದೇ ಪುಣ್ಯಾತ್ಮ ಬಸವರಾಜಯ್ಯ. ಅದಕ್ಕೆ ದೂರಕ್ಕೆ ಸಂಬಂಧಂಗೆ ನೋಡಿ, ಇಲ್ಲಿ ನೋಡ್ಬೋದು, ಮುನೇಗೌಡನವರು ದೂರು ಕೊಟ್ಟಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸಚಿವರು, ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು, ಬೆಂಗಳೂರು ವಿದ್ಯುತ್ ಶಕ್ತಿ ಕಂಪನಿ, ಮಾನ್ಯ ನಿರ್ದೇಶಕರು, ಮುಖ್ಯ ಇಂಜಿನಿಯರ್, ಕಾರ್ಯನಿರ್ವಾಹಕ ಇಂಜಿನಿಯರ್, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್, ಭ್ರಷ್ಟಾಚಾರ ನಿಗ್ರಹ ದಳ 2021 ಈ ರೀತಿ ದೂರು ನೀಡಿದ್ರು ಸಹ ಇಂಥ ಮೇಲಧಿಕಾರಿಗಳು ಇವ್ರಿಗೆ ಕುಮ್ಮಕ್ ಕೊಟ್ಬಿಟ್ಟು ಈ ತರ ಜಾಗೃತ ದಳದಲ್ಲಿ ನೀವು ಸಾಕಷ್ಟು ಭ್ರಷ್ಟಾಚಾರ ಮಾಡಬಹುದು, ನೀವು ಅಲ್ಲಿ ಹೋಗಿ ಕುತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೂರಿಸ್ಬಿಟ್ಟು ಇವತ್ತಿನ ದಿನ ಲಕ್ಷಗಟ್ಟಲೆ ಲಂಚ ತಗೊಳಕ್ಕೆ ಯಾರೋ ಒಬ್ಬ ಹಾಕಿದಾನೆ ಕಮೆಂಟ್ಸ್ ಅಲ್ಲಿ, 1000 ಲಕ್ಷನ ಸರ್ ಅಂತ ಆಶ್ಚರ್ಯವಾಗಿ ಕೇಳ್ತಾ ಇದ್ದಾನೆ. ಈತ 18 ಲಕ್ಷ ರೂಪಾಯಿಗಳನ್ನ ಲಂಚದ ರೂಪದಲ್ಲಿ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದಾನೆ. ಆತನಿಗೆ ಈಗ ಏನು ಲೋಕಾಯುಕ್ತ ಬಲೆನಲ್ಲಿ ದೇವರಾಜನವರು ಮತ್ತು ಹಾಗೆ ಇನ್ನ ಉನ್ನತ ಅಧಿಕಾರಿಗಳು ಲೋಕಾಯುಕ್ತದವರು ಸಹ ಬಂದು ಇಲ್ಲಿ ಏನು ರೈಡ್ ಮಾಡಿ ರೆಡ್ ಹ್ಯಾಂಡ್ ಆಗಿ ಇದೇ ಸಂದರ್ಭದಲ್ಲಿ ಇದು ಜಾಗೃತ ದಳ ಅಂದ್ರೆ ಜಾಗೃತಿಗೊಳಿಸಬೇಕು. ವಿಜಿಲೆನ್ಸ್ ಸ್ಕ್ವಾಡ್ ಅಂತ ಕರೀತಾರೆ. ಎಲ್ಲೆಲ್ಲಿ ಅಕ್ರಮಗಳು ನಡೀತಾ ಇದೆ, ಬೆಸ್ಕಾಂನ ಕಲೆಕ್ಷನ್ ಕದ್ದು ತಗೊಂಡಿದ್ದಾರೆ, ಅಥವಾ ಯಾರ್ಯಾರು ಸರಿಯಾಗಿ ಅಂತ ಬಿಲ್ ಗಳನ್ನ ಕಟ್ತಾ ಇಲ್ಲ, ಅಥವಾ ಎಕ್ಸ್ಟ್ರಾ ಏನು ಇವಾಗ ಹಾಕಿದಾರಲ್ಲ 60 ಲಕ್ಷ ಇವಾಗ ಹಾಕಿದಂತದ್ದು ಏನೋ ಅವ್ರ ಯೂಸೇಜ್ ನ ತಗೊಂಡಿರುವಂತದ್ದು 1 ಕಿಲೋವಾಟ್ ಆಗಿರುತ್ತೆ, ಆದ್ರೆ ಇವ್ರು ಬಳಸ್ತಾ ಇರುವಂತದ್ದು ಹೆಚ್ಚಿನ ಕಿಲೋವಾಟ್ ಬಳಸ್ತಾ ಇರ್ತಾರೆ. ಈ ರೀತಿಯಾದಂತದ್ದನ್ನ ನೀವು ಪತ್ತೆ ಮಾಡಿ ಅವ್ರಿಗೆ ದಂಡ ಹಾಕಿಸಿ ಸರ್ಕಾರಕ್ಕೆ ಕಟ್ಸಿ ಅಂದ್ರೆ ಈ ಮಹಾನ್ ಗೌರವ ವಿಜಿಲೆನ್ಸ್ ಸ್ಕ್ವಾಡ್ ಕೂತ್ಕೊಂಡು ಯಾವ ರೀತಿ ಇವರು ಬೆಳಿಬಹುದು, ಯಾವ ರೀತಿ ಇವರು ಹಣ ಮಾಡಬಹುದು ಅನ್ನೋದಕ್ಕೆ ಒಳ್ಳೆಯ ಜಾಗದಲ್ಲಿ ಬಂದು ಕೂತಿರ್ತಾರೆ ಅಂತ ಕದೀಮ್ರು. ಬರೀ ಕೇವಲ ಬೆಸ್ಕಾಂ ಅಂತಲ್ಲ, ಬಹುತೇಕ ಇಲಾಖೆಗಳಲ್ಲಿ ಇರುವಂತಹ ವಿಜಿಲೆನ್ಸ್ ಸ್ಕ್ವಾಡ್ ನಲ್ಲಿ ಇರುವಂತವರೆಲ್ಲರೂ ಮಾಡುವಂತದ್ದು ಇದೇ ರೀತಿಯ ಕೆಲಸಗಳನ್ನೇ. ದಯಮಾಡಿ ರಾಜ್ಯದ ಜನ ಎಚ್ಚೆತ್ಕೋಬೇಕು. ಇಂಥ ಕದೀಮ್ರಿಗೆ ಇವತ್ತೇನು ಪಾಠ ಕಲಿಸಿದಾರಲ್ಲ ಲೋಕಾಯುಕ್ತಗೆ ಕೊಟ್ಟು, ಈ ರೀತಿಯಾದಂತಹ ಕೆಲಸವನ್ನ ರಾಜ್ಯದ ಜನ ಇನ್ನು ಮುಂದೆ ಎಚ್ಚೆತ್ಕೊಂಡು ಯಾವ್ಯಾವ ಕದೀಮ ಅಧಿಕಾರಿಗಳು ಲಂಚವನ್ನ ಕೇಳ್ತಾರೆ ಅವ್ರಿಗೆ ಲೋಕಾಯುಕ್ತಕ್ಕೆ ದೂರ ಸರಿಸುವ ಮೂಲಕ ಈ ರೀತಿಯಾದಂತಹ ಪಾಠವನ್ನ ಕಲಿಸಬೇಕು. ಮತ್ತೆ ಕಾನೂನು ಅಷ್ಟೇ, ಕೇವಲ ಇವ್ರನ್ನ ವಿಚಾರಣೆ ಮಾಡ್ತೀವಿ ಇನ್ನೊಂದು ನೆಪದಲ್ಲಿ ಬಿಟ್ಟು ಕಲಿಸಬಾರ್ದು. ತಕ್ಕ ಶಾಸ್ತಿ ಆಗ್ಬೇಕು, ಕೆಲಸದಿಂದ ವಜಾ ಆಗ್ಬೇಕು. ಇವರು ಕೆಲಸದಿಂದ ಸಸ್ಪೆಂಡ್ ಅಲ್ಲ, ಕೆಲಸದಿಂದನೇ ವಜಾ ಆಗ್ಬೇಕು. ಈ ರೀತಿಯಾದಂತಹ ಕಾನೂನುಗಳನ್ನ ಬರಬೇಕು. ಕಾನೂನುಗಳು ಬರೋದ್ರಿಂದ ನಾವು ನಮ್ಮನ್ನು ಆಳ್ತಾ ಇರುವಂತಹ ಸರ್ಕಾರಗಳು, ನಮ್ಮನ್ನು ಆಳ್ತಾ ಇರುವಂತಹ ರಾಜಕಾರಣಿಗಳು ಅದನ್ನು ಮಾಡಿದಾಗ. ಆದ್ರೆ ಇವತ್ತು ಲೋಕಾಯುಕ್ತದ್ದು ಟ್ರ್ಯಾಪ್ ಮಾಡಿದ್ದಾರೆ, ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಏನೇನಾಗುತ್ತೆ ವಿಚಾರಣೆ ಎಲ್ಲ ನಡೆಯುತ್ತೆ, ಕೊನೆಗೆ ಬರೀತಾರೆ ಇವನು ತಪ್ಪಿತಸ್ಥ ಅಂತ ಬರೆದ್ರು ಸರ್ಕಾರಗಳು ಹಿಂಗೆ ಶಿಕ್ಷೆ ಕೊಡೋದು. ಈ ರೀತಿಯಾದಂತಹ ವ್ಯವಸ್ಥೆನ ಸಿರಿದಾರಿಗೆ ತರಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾಕೆ ಈಗ ಯಾಕೆ ನಾಗರಿಕ ಸನ್ಮಾನ ಮಾಡ್ತಾ ಇದೆ? ಕೊನೆ ಪಕ್ಷ ಬೇರೆ ಅಧಿಕಾರಿಗಳು ಯಾವನಾದ್ರೂ ಲಂಚ ತಗೋತಾ ಇರ್ತಾನಲ್ಲ, ಅವನಾದ್ರೂ ನೋಡಿ ಕಲ್ತ್ಕೊಳ್ಳಿ. ಪಾಪ ಯಾರೋ ಹೇಳ್ತಾ ಇದ್ರು, ನೀವ್ ಎಂತದ್ರಿ ಅವಮಾನ ಮಾಡ್ತೀರ, ಅವಮಾನಕರ ಅಸಹ್ಯಕರ ಅಂತ. ಲಂಚ ತಗೋಬೇಕಾದ್ರೆ ಅಸಹ್ಯ ಇದಲ್ವಾ? ಲಂಚಕ್ಕೆ ಕೈ ಚಾಚ್ಬೇಕಾರೆ, ಕಕ್ಕಕ್ಕೆ ಕೈ ಚಾಚ್ಬೇಕಾದ್ರೆ ನಿಮ್ಗೆ ಅಸಹ್ಯ ಅನ್ಸಲ್ಲ. ನಾವು ಈ ತರ ಸನ್ಮಾನ ಮಾಡ್ತೀವಿ ಅಂದಿದ ತಕ್ಷಣ ನಿಮ್ಗೆ ಅಸಹ್ಯ ಆಗ್ಬಿಡುತ್ತಲ್ಲ.
ಅಸಹ್ಯ ಪಡ್ಕೊಳ್ಳೋದಕ್ಕೆ ಮುಂಚೆ, ಅಸಹ್ಯದ ಕೆಲಸ ಮಾಡೋದಕ್ಕೆ ಮುಂಚೆ ಎಚ್ಚೆತ್ಕೋಬೇಕು. ಇದೆಲ್ಲ ಬೇರೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ನೌಕರರಿಗೆ ಪಾಠ ಇದು. ದಯಮಾಡಿ ಎಚ್ಚೆತ್ಕೊಳ್ಳಿ. ಈ ರೀತಿಯಾದಂತಹ ನಾಗರಿಕ ಸನ್ಮಾನವನ್ನ ಮಾಡಿಸ್ಕೋಬೇಡಿ, ಸಾಧನೆ ಮಾಡಿ ಸನ್ಮಾನ ಮಾಡಿಸ್ಕೊಳ್ಳಿ. ನಿಮ್ಮ ಕೆಲಸದಲ್ಲಿ ಏನು ವಿಜಿಲೆನ್ಸ್ ಕೊಡಲಿ, ನೀವು ಹೆಚ್ಚು ಹೆಚ್ಚು ಕಳ್ಳರನ್ನ ಹಿಡಿದು ಸಾಧನೆ ಮಾಡಿ ಬೆಸ್ಕಾಂಗೆ ಒಂದು ಏನು ಇವತ್ತು ಲಾಸ್ ಅಲ್ಲಿದೆ ಬೆಸ್ಕಾಂ ಅಂತ ಇದಾರಲ್ಲ, ಬೆಸ್ಕಾಂ ಲಾಸ್ ಅಲ್ಲಿ ಯಾಕಿದೆ? ಇಂಥ ಪರಮ ಭ್ರಷ್ಟರನ್ನ ಎಲ್ಲೆಲ್ಲ ಸೀಟಲ್ಲಿ ಕೂರಿಸಿ ಇದನ್ನ ಯಾರು ಕಳ್ಳರಿದ್ದಾರೆ ಅವರು ಮುಡುಕಿ ಅನ್ನೋ ಸೀಟಲ್ಲಿ ಕೂರಿಸಿದ್ರೆ ಇವರೇ ಕಳ್ಳರಾದ್ರೆ ಇನ್ನೆಲ್ಲಿ ಉದ್ಧಾರ ಆಗುತ್ತೆ ಬೆಸ್ಕಾಮು? ಆ ಕಾರಣದಿಂದ ಇವತ್ತು ಬೆಸ್ಕಾಮು ನಷ್ಟದಲ್ಲಿರುವಂಥದ್ದು. ಬಂಧುಗಳೇ, ಈ ರೀತಿಯಾದಂತಹ ಕೇವಲ ಬೆಸ್ಕಾಂ ಅಂತಲ್ಲ, ಇಡೀ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಂಥ ಕಳ್ಳರು ಇರ್ತಾರೆ. ಎಲ್ಲೆಲ್ಲಿ ಈ ತರ ಕಂಡುಬರುತ್ತೋ ದಯಮಾಡಿ ನೀವುಗಳೇನೆ ಸ್ವಯಂ ಪ್ರೇರಿತವಾಗಿ ಇವತ್ತೇನು ಜಂಜಿಗಳಿದ್ದೀರಾ, ನೀವು ಮಾತಾಡ್ತಾ ಇದ್ದೀರಲ್ಲ ಇವತ್ತು ಕಾಕ್ರೋಚ್ಗಳು, ಬನ್ನಿ ಈ ರೀತಿಯಾದಂತಹ ಪರಮ ಭ್ರಷ್ಟರನ್ನ ಓಡಿಸೋಣ ಫಸ್ಟ್. ಇವರಿಂದನೇ ಇವತ್ತು ದೇಶ ರಾಜ್ಯ ಹಾಳಾಗೋಗಿರುವಂತದ್ದು. ಬನ್ನಿ ನೀವೆಲ್ಲ ಮುಂದೆ ಬರಬೇಕು. ಇಂಥ ನೀಚರನ್ನ ಭ್ರಷ್ಟರನ್ನ ಬಲಿ ಹಾಕ್ಬೇಕು. ಈ ರೀತಿ ಲೋಕಾಯುಕ್ತಗೆ ಟ್ರ್ಯಾಕ್ ಮಾಡಿಸ್ಬೇಕು, ಮತ್ತೆ ಅವ್ರಿಗೆ ಶಿಕ್ಷೆ ಆಗೋ ರೀತಿನೂ ಮಾಡಿಸ್ಬೇಕು. ಅಲ್ಲಿವರೆಗೂ ನಾವು ವಿರಮಿಸಬಾರ್ದು. ಇಷ್ಟು ನೇಟ ನೆಲೆ ನೋಡಿ, ಯಾರ್ಯಾರು ಇದು ನೋಡ್ತಾ ಇದ್ದೀರಾ ಅಧಿಕಾರಿಗಳು ನೋಡ್ತೀರಾ, ದಯಮಾಡಿ ನಿಲ್ಲಿಸ್ರಪ್ಪ. ಕೈ ಚಾಚ್ಬೇಡ್ರಿ ಆ ಲಂಚಕ್ಕೆ, ಬೇಡ ಅಂತ ಹೇಳ್ತಿದೀವಿ, ಒಳ್ಳೆ ತಂದಲ್ಲಿ ಹೇಳ್ತೀವಿ, ಕೇಳೋದಾದ್ರೆ ಈ ರೀತಿಯಾಗಿ ಮಾಡ್ಬೇಕಾಗುತ್ತೆ. ಪಾಪ ಅವ್ರು ಹೇಳ್ತಿದ್ರು ಇಲ್ಲ ಹೋಗ್ಬೇಡಿ ಮಾಡಬೇಡಿ ಅಂತ, ಅದೇ ಸಿಕ್ಕಾಗ್ತಾನೆ ಕೂತಿದ್ದೆ ಅವನು ಲಂಚ ತಗೋಬೇಕಂತ. ಅದಕ್ಕೆ ಅದು ಗೊತ್ತಾಗ್ಬೇಕು ಅವನಿಗೂ. ಮಾನ ಮರ್ಯಾದೆ ಇದ್ರೆ ಮುಂದಕ್ಕಾದ್ರೂ ಸರಿಯಾಗಿ ನಡೀಲಿ. ನಮಸ್ಕಾರ.